ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇದು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ಹಬ್ಬ ಇರೋದ್ರಿಂದ ಹೂವನ್ನು ಹಾಗೆ ಹಣ್ಣುಗಳು ತರಬೇಕು, ಹಾಗಾಗಿ ಊರಿಗೆ ಬಂದಿದ್ದೆ. ಇಲ್ಲಿಂದನೇ ಅಮ್ಮನೂ ಮನೆಯವರು ಕೂಡ ಎಲ್ಲರೂ ಹೋಗೋಣ ಅಂದ್ಬಿಟ್ಟು ನನ್ನ ತಂಗಿ ಎಲ್ಲ, ಹಾಗಾಗಿ ಸಂಜೆ ನೈಟೇ ಊರಿಗೆ ಬಂದಿದ್ದೆ. ಹಾಗಾಗಿ ಇವತ್ತು ಹೋಗ್ತಾಯಿದ್ದೀವಿ ಮಾರ್ಕೆಟ್ಗೆ, ಬೆಂಗಳೂರಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಅಲ್ಲೇ ತುಂಬಾ ಚೆನ್ನಾಗಿರೋ ಹೂವುಗಳೆಲ್ಲ ಇರುತ್ತೆ, ಹಾಗಾಗಿ ಅಲ್ಲಿಗೆ ಹೋಗೋಣ ತೊಗೊಂಬರೋಣ ಅಂದ್ಬಿಟ್ಟು ನಾನು ಹಾಗೆ ನನ್ನ ತಮ್ಮ, ನಮ್ಮ ಅಪ್ಪ ಹಾಗೆ ನನ್ನ ತಂಗಿ 4 ಜನರು ಕೂಡ ಕಾರಲ್ಲೇ ಹೋಗ್ತಾಯಿದ್ದೀವಿ. ತುಂಬಾ ರಶ್ ಇದ್ದರು. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 8:30 ಆಗಿತ್ತು. ಅಷ್ಟೊತ್ತಿಗೆ ತುಂಬಾ ಜನ ಇದ್ದರು ಇನ್ನೂ ಕೂಡ. ಹಾಗೆ ನಾವು ಕೂಡ ಸೈಡಲ್ಲೇ ರೋಡಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಸ್ವಲ್ಪ ದೂರನೇ ಹಾಗೆ ಎಲ್ಲ ಕೂಡ ಹೋಗ್ತಾಯಿದ್ದೀವಿ. ತುಂಬಾ ಜನ ಇದ್ದರು. ಹೂವನ್ನು ಕೂಡ ತುಂಬಾ ಕಾಸ್ಟ್ಲಿ ಇತ್ತು. ಪ್ರತಿಯೊಂದೂ ಕೂಡ ಎಲ್ಲ ವರಲಕ್ಷ್ಮಿ ಹಬ್ಬದ್ದು ತುಂಬಾ ರೇಟ್ ಜಾಸ್ತಿನೇ ಇರುತ್ತೆ. ಈ ವರ್ಷವೂ ಕೂಡ ಅದೇ ರೀತಿಯೇ ಇತ್ತು. ನಾವು ಎಲ್ಲ ಕಡೆನೂ ಒಂದ್ಸತಿ ವಿಚಾರಿಸಿ ಎಲ್ಲಿ ರೇಟ್ ಜಾಸ್ತಿ ಇದೆ, ಎಲ್ಲಿ ಕಡಿಮೆ ಇದೆ ಅಂತ ಕೇಳಿ ವಿಚಾರಿಸಿ ಯಾವ್ದು ಚೆನ್ನಾಗಿದೆ ಅಂತಲೂ ತೊಗೊಳ್ತಾಯಿದ್ದು. ಇದು ತುಂಬಾ ಇಷ್ಟ ಆಯಿತು. ಬಟ್ ನೋಡೋದಕ್ಕೆ ಆರ್ಟಿಫಿಷಿಯಲ್ ಥರನೇ ಕಾಣಿಸುತ್ತೆ ರೋಸ್ದು, ಹಾಗಾಗಿ ಅದನ್ನೇ ತೊಗೊಂಡು ತುಂಬಾ ಚೆನ್ನಾಗಿತ್ತು. ಹಾಗೆ ಇದನ್ನು ಕೂಡ ತೊಗೊಂಡು ತುಂಬಾ ಜಾಸ್ತಿನೇ ಇತ್ತು ರೈಟು, ಆಗಿದ್ರೂ ಕೂಡ ತೊಗೊಂಡೇಬೇಕಲ್ವ, ಹಾಗಾಗಿ ಇಷ್ಟು ಸ್ವಲ್ಪ ಚೆನ್ನಾಗಿರೋದು ತೊಗೊಂಡು, ಇನ್ನೂ ಸ್ವಲ್ಪ ಚೆಂಡು ಹೂವನ್ನು ಕೂಡ ಬೇಕಾಗಿತ್ತು, ಅದನ್ನು ಕೂಡ ಎಲ್ಲ ತೊಗೊಂಡು ಅದನ್ನೆಲ್ಲ ಸ್ವಲ್ಪ ಬ್ಯಾಗಲ್ಲೆಲ್ಲ ಇಟ್ಬಿಟ್ಟು ಮತ್ತೆ ಇನ್ನೊಂದು ಸಲ ಹೋಗಿ ಹಾಗೆ ಹಣ್ಣುಗಳು ಎಲ್ಲ ತೊಗೊಂಡು ಈಗ ಬರ್ತಾಯಿದ್ದೀವಿ. ಕಾರ್ನ ಸ್ವಲ್ಪ ರೋಡಲ್ಲೇ ಪಾರ್ಕ್ ಮಾಡಿರೋದ್ರಿಂದ ಸ್ವಲ್ಪ ದೂರನೇ ನಡ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ಹಣ್ಣುಗಳನ್ನ ನನ್ನ ತಮ್ಮ ಎಲ್ಲ ತೊಗೊಂಡು ಬಂದ. ಈಗ ಮೇಲ್ಗಡೆಯಿಂದನೇ ಹೆಂಗೆ ಕಾಣಿಸ್ತಾ ಇದೆ ಅಂತಲೂ ನೋಡಿ, ತುಂಬಾ ಜನ ಇದ್ದರು. ಎಲ್ಲ ತೊಗೊಂಡು ಹೊರಟಿದ್ದೀವಿ. ಇವಾಗ ನಾನು ಕೂಡ ಮನೆಯಲ್ಲೆಲ್ಲ ಕ್ಲೀನ್ ಮಾಡಬೇಕು, ನಾಳೆ ಹಬ್ಬ ಇರೋದ್ರಿಂದ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹೊತ್ತಿರಲಿಲ್ಲ, ತೊಗೊಂಡು ಮನೆಗೆ ಹೊರಟಿದ್ದೀನಿ ನಮ್ಮೂರಿಗೆ. ಈ ಲಾಗ್ನ ಹಾಗೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಬಂದು ರಂಗೋಲಿ ಬಿಡ್ತಾಯಿದ್ದೀನಿ. ದೇವ್ರ ಮನೆ ಕೂಡ ರೆಡಿ ಮಾಡಿಟ್ಟಿದ್ದೆ. ಸ್ವಲ್ಪ ಗೆಸ್ಟ್ ನಮ್ಮ ಮನೆಯವರು ಕೂಡ ಎದ್ದು ಬಂದರು. ಈಚೆ ಸ್ವಲ್ಪ ಕತ್ತಲೆ ಅಂದ್ಬಿಟ್ಟು ಅವ್ರನ್ನೇ ಇಸ್ಕೊಂಡು ರಂಗೋಲಿ ಬಿಟ್ಟು ಅವರು ಕೂಡ ಅಷ್ಟೊತ್ತು ಸ್ನಾನ ಮಾಡ್ಕೊಬಂದು ರೆಡಿ ಮಾಡ್ತಾಯಿದ್ದೀವಿ ಕಳಸಕ್ಕೆ ಇಡೋದಕ್ಕೆ ಅಂದ್ಬಿಟ್ಟು. ಬಾಳೆಯಲ್ಲೇ ಈ ಚೇರು ಸ್ವಲ್ಪ ಎಲ್ಲ ಅಲ್ಲಾಡ್ತಿದ್ದದಕ್ಕೆಲ್ಲ ಸ್ವಲ್ಪ ಪೇಪರೆಲ್ಲ ಸ್ಟ್ಯಾಂಡ್ ಕೊಟ್ಟು ರೆಡಿ ಮಾಡಿದ್ರು. ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡಿದ್ರು. ಹಾಗೆ ಕಳಶಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಹಾಗೆ ಸೀರೆನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ನಮ್ಮ ಯಜಮಾನ್ರನ್ನೇ ಕೂಡ ನನಗೂ ಹೆಲ್ಪ್ ಮಾಡೋದು, ಹಾಗಾಗಿ ಬೇಗನೆ ಪೂಜೆ ಮಾಡ್ತೀನಿ. ಹಾಗಾಗಿ ಬೆಳಗ್ಗೆನೇ ಒಂದು 6:30 ಅಷ್ಟೊತ್ತಿಗೆ ಪೂಜೆ ರೆಡಿ ಆಗಿರುತ್ತೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ. ಹಾಗೆ ಎಲ್ಲ ಹೆಲ್ಪ್ ಅವರು ಕೂಡ ಮಾಡಿದ್ರು. ಅಮ್ಮ ಎಲ್ಲ ದೇವ್ರ ಸಾಮಾನೆಲ್ಲ ನಿನ್ನೆ ನೈಟೆಲ್ಲ ರೆಡಿ ಮಾಡಿಕೊಟ್ಟಿದ್ರು. ಬೆಳಗ್ಗೆ ನಾನು ಮತ್ತೆ ಇನ್ನೊಮ್ಮೆ ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹೇಗೆಲ್ಲ ಸೀರೆ ಉಡಿಸ್ತೆ ಅಂತಲೂ ಕಮೆಂಟ್ ಮಾಡಿ. ಇಷ್ಟ ಆದರೆ ನಾನು ನಮ್ಮ ಮನೆಯಲ್ಲಿಬ್ಬರು ಮಾಡಿದ್ದೀವಿ. ಹಾಗೆ ಕಳಶಕ್ಕೆಲ್ಲ ಪೂಜೆ ಸಾಮಾನು ಅಂಗಡಿಯಲ್ಲೂ ಕೂಡ ಎಲ್ಲ ಕೊಡ್ತಾರೆ, ಕಳಶಕ್ಕೆ ಹಾಕೋದನ್ನೆಲ್ಲ ಅದನ್ನು ಕೂಡ ತೊಗೊಂಬಂದು ಹಾಕಿದ್ದೀನಿ. ಅದಕ್ಕೆ ಡ್ರೈ ಫ್ರೂಟ್ಸು ಅದು ಎಲ್ಲ ಕೊಡ್ತಾರೆ, ಅದನ್ನು ಕೂಡ ಹಾಕಿ ರೆಡಿ ಮಾಡಿದ್ದೀನಿ. ಅದನ್ನು ಫಸ್ಟು ಸೀರೆ ಉಡಿಸ್ಬಿಟ್ಟು ಆಮೇಲೆ ಒಡವೆ ಎಲ್ಲ ಹಾಕಿ ರೆಡಿ ಮಾಡಿ ಆಮೇಲೆ ಮುಖವಾಡ ಹಾಕೋಣ ಅಂದ್ಬಿಟ್ಟು ಫಸ್ಟು ರೆಡಿ ಮಾಡ್ತಾಯಿದ್ದೀನಿ. ಒಡವೆ ಕೂಡ ಎಲ್ಲನೂ ತೊಳೆದೇ ಕೂಡ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ನಾವು ಕೂಡ ಹಾಕ್ಕೊಂಡಿರ್ತೀವಿ, ಅದನ್ನೇ
ಹಾಗೆ ಹಾಕಬಾರ್ದು ಅಂದ್ಬಿಟ್ಟು ನಮ್ಮ ಮನೆಯವರು ಕೂಡ ಇನ್ನೂ ಎಲ್ಲ ಪ್ಲೇಟ್ಸ್ಗಳನ್ನೆಲ್ಲ ಅವರು ರೆಡಿ ಮಾಡ್ತಾಯಿದ್ರು. ಹೀಗೆ ನಾನು ಮುಖವಾಡ ಹಾಕಿ ತೋರಿಸ್ತಾಯಿದ್ದೆ, ಕರೆಕ್ಟಾಗಿದೆಯಾ ಒಂದ್ಸರಿ ಒಮ್ಮೆ ನೋಡಿ ಅಂತ. ಕರೆಕ್ಟಾಗೈತೆ ಹಾಕು ಅಂತ ಅಂದ್ಬಿಟ್ಟು ಅವರೆಲ್ಲ ಒಂದು ಕಡೆ ಟೇಬಲೆಲ್ಲ ರೆಡಿ ಮಾಡ್ತಾಯಿದ್ರು. ಹಣ್ಣುಗಳು ಹಾಗೆ ಮಾಡಿರೋ ತಿಂಡಿ ಎಲ್ಲ ರೆಡಿ ಮಾಡಿ ಜೋಡಿಸ್ತಾಯಿದ್ರು. ಅಷ್ಟೊತ್ತು ನಾನು ಇದನ್ನೆಲ್ಲ ಹಣೆಗಿಟ್ಟು ಮುಖವಾಡನೂ ಕೂಡ ರೆಡಿ ಮಾಡ್ತಾಯಿದ್ದೆ. ಇಬ್ಬರು ಮಾಡೋದ್ರಿಂದ ಬೇಗನೆ ಈಸಿ ಆಯಿತು, ಬೇಗನೆ ಕೂಡ ಮುಗಿಸಿದ್ವಿ. ನಾವು ಬೇಗನೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಸ್ನಾನ ಮಾಡಿಕೊಂಡು ರೆಡಿ ಮಾಡಿಸೋದು ಸ್ವಲ್ಪ ಲೇಟೇ ಆಯಿತು. ಹಾಗೆ ಎಲ್ಲ ರೆಡಿ ಮಾಡಿದ್ಮೇಲೆ ಕೂಡ ಎಲ್ಲ ಹಾಗೆ ಹೂವನ್ನೆಲ್ಲ ಕೂಡ ಅಕ್ಕಿ ಹೂವನ್ನು ಕೂಡ ಹಾಕ್ತಾಯಿದ್ದೀವಿ. ಬಟ್ ಇದು ನೋಡಿದ್ರೆ ಆರ್ಟಿಫಿಷಿಯಲ್ ಥರ ಕಾಣಿಸುತ್ತೆ ಫ್ಲವರು ಅಂತ ಹೇಳ್ತಾಯಿದ್ರು. ಬಟ್ ಅದು ನಿಜವಾದ ರೋಸಿನ ಎಲೆಯಲ್ಲೇ ಮಾಡಿರೋದು. ಹಾಗಾಗಿ ಹೂವನ್ನು ಕೂಡ ಎಲ್ಲ ಹಾಕ್ತಾಯಿದ್ದೀವಿ. ಸ್ವಲ್ಪ ಹೂವು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇದು ಹಾಕಲಿಲ್ಲ, ಇನ್ನೊಂದು ಸತಿ ಸಂಜೆ ಹಾಕೋಣ, ಒಂದೇ ಸತಿ ಬೇಡ ಅಂತ ಅಂದ್ಬಿಟ್ಟು ಸಂಜೆಗೆ ಇಟ್ಟು ಇದು ಹಾಕೋಣ ಅಂತ ನೋಡಿದೆ, ಬಟ್ ಬೇಡ ಅಂತ ಅಂದರು. ಹಾಗಾಗಿ ಅದನ್ನು ಹಾಕಲೇ ಇಲ್ಲ. ಮತ್ತು ಸಂಜೆಗೆ ಪೂಜೆ ಮಾಡಿದಾಗ ಇನ್ನೊಂದು ಸಲ ಆವಾಗ ಹಾಕೋಣ ಅಂತ ಹೇಳಿದ್ರು. ಆಮೇಲೆ ಹಾಕೋದು ಬೇಡ ಅಂದ್ಬಿಟ್ಟು ಹಾಗೆ ತೆಗೆದಿಟ್ಟು ನಮ್ಮ ಮನೆಯವರು. ಹಾಗೆ ಸ್ವಲ್ಪ ಹೂವನ್ನು ಇತ್ತು, ಮೇಲ್ಗಡೆ ನೀಟಾಗಿ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಮೇಲ್ಗಡೆ ಸೀರೆನೂ ಕೂಡ ನೆರಿಗೆ ಮಾಡಿ ಸೀರೆ ಹಾಕಿದೆ, ಹಿಂದೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಲ್ಲಿಗೂ ಸ್ವಲ್ಪ ಹೂವು ಹಾಕಿ ರೆಡಿ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆಯಲ್ಲೂ ಕೂಡ. ಹಾಗಾಗಿ ನನಗೂ ಅಷ್ಟೊಂದು ಕಷ್ಟ ಅನಿಸಲ್ಲ, ಈಸಿಯಾಗೆ ಮಾಡ್ತೀನಿ. ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಪ್ರತಿ ವರ್ಷವೂ ಇದು ನಾನು 10 ವರ್ಷದ ಕೂಡ ನಾನೇ ಮಾಡ್ತಾಯಿದ್ದೀನಿ. ಮುಂಚೆನೂ ಕೂಡ ಅಮ್ಮ ಮಾಡ್ತಾಯಿದ್ರು. ಬಟ್ ಈಗ ನನ್ನ ಮದುವೆ ಆಗೋದ್ರಿಂದ ನಾನೇ ರೆಡಿ ಮಾಡ್ಕೊಂಡು ಮಾಡ್ತೀನಿ. ಸ್ವಲ್ಪ ಅಕ್ಕಿ ಎಲ್ಲ ಚೆಲ್ಲಿತ್ತು, ಅದನ್ನೆಲ್ಲ ಬಟ್ಟೆಯಲ್ಲಿ ಗುಡಿಸ್ಕೊಂಡು ಇಟ್ಕೊಂಡು ಅವರು ಕೂಡ ಎಲ್ಲ ಜೋಡಿಸಿದ್ರು. ಬಟ್ ಅದನ್ನು ಸ್ವಲ್ಪ ಅವರು ನೀಟಾಗಿ ಜೋಡಿಸಿರಲಿಲ್ಲ. ಹಾಗಾಗಿ ನಾನೇ ಸ್ವಲ್ಪ ಎಲ್ಲ ನೀಟಾಗಿ ಜೋಡಿಸೋಣ ಅಂದ್ಬಿಟ್ಟು ಜೋಡಿಸ್ತಾಯಿದ್ದೀನಿ. ಅಷ್ಟಕ್ಕೆ ಅವರು ಹಾಲು ಕರೆಯೋದಕ್ಕೆ ಅಂತ ಸ್ವಲ್ಪ ಟೈಮ್ ಆಗಿತ್ತು. ಹಾಗಾಗಿ ಅವ್ರು ಹೋಗಿ ಹಾಲು ಕರೆದ್ಬಿಟ್ಟು ಕೊಟ್ಟಿಗೆ ಎಲ್ಲ ತೊಳೆದು ಬರೋಷ್ಟೊತ್ತಿಗೆ ನಾನು ಕೂಡ ರೆಡಿ ಮಾಡೋಣ ನೀಟಾಗಿ, ಅವ್ರು ಬಂದಮೇಲೆ ಪೂಜೆ ಮಾಡ್ಬೋದು ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ವಿಘ್ನೇಶ್ವರನೆಲ್ಲ ಇಟ್ಟು ಹಾಗೆ ದೀಪ ಎಲ್ಲ ಇಟ್ಟು ಜೋಡಿಸ್ತಾಯಿದ್ದೀನಿ ನೀಟಾಗಿ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಹಾಗೆ ಸ್ವಲ್ಪ ದೇವ್ರ ಮನೆಯೂ ರೆಡಿ ಮಾಡಬೇಕು, ದೀಪ ಹಚ್ಚಿ. ಹಾಗಾಗಿ ಇಲ್ಲೆಲ್ಲ ರೆಡಿ ಮಾಡಿ ಲೈಟೆಲ್ಲ ಹಾಕಿ ರೆಡಿ ಮಾಡಿದ್ದೀವಿ. ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕಮೆಂಟ್ ಮಾಡಿ. ಈಗಾಗಲೇ ಟೈಮ್ ಒಂದು 5:30 ಆಗಿದೆ. ನಮ್ಮ ಮನೆಯವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದಮೇಲೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಹಾಗೆ ದೇವ್ರ ಮನೆಯಲ್ಲೂ ಕೂಡ ರೆಡಿ ಮಾಡಿಟ್ಟಿದೆ. ಈಗ ದೇವ್ರ ಮನೆಯಲ್ಲೂ ಕೂಡ ದೀಪ ಹಚ್ಚಿ ನಾನು ಕೂಡ ಶಿವ ಪೂಜೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗೆ ಮಾಡಿದ್ದೀನಿ ದೇವ್ರ ಮನೇಲಿ ಇವತ್ತು. ದೇವ್ರ ಮನೇಲೂ ಕೂಡ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆಲ್ಲ ಅವರು ಕೂಡ ಬಂದರು. ಅವರು ತಿರ್ಗಿ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಈಗ ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟು ದೀಪಕ್ಕೆ ಹಾಗೆ ವಿಘ್ನೇಶ್ವರನಿಗೆಲ್ಲ ಪೂಜೆ ಮಾಡಿ, ಪ್ರತಿಯೊಂದಕ್ಕೂ ಪೂಜೆ ಮಾಡಿ ಹೂವು ಇಟ್ಟು ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ಲಕ್ಷ್ಮಿಗೂ ಕೂಡ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಮನೇಲಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ನನಗೂ ಕೂಡ ಬೇಗನೆ ಕೆಲಸ ಎಲ್ಲ ಮಾಡ್ತೀನಿ. ಹಾಗೆ ಸೀರೆ ಯಾವುದು ತೊಗೊಂಡಿದ್ದೇನೆ ಅಂತ ಈಗಲೇ ನಾನು ತೋರಿಸ್ತಾ ಇರೋದು. ಬಟ್ ಅದನ್ನು ಸೀರೆ ತೊಗೊಳ್ಬೇಕಾದಾಗ ನಾನು ಕರೆಕ್ಟಾಗಿ ಎಲ್ಲ ಯಾವ್ದು ತೊಗೊಂಡಿದ್ದೀನಿ ಅಂತ
ಬಟ್ ಇದು ತುಂಬಾ ಇಷ್ಟಪಟ್ಟು ಈ ಥರ ಕಲರಲ್ಲೂ ಯಾವುದೂ ಇರಲಿಲ್ಲ, ಈ ಥರ ಡಿಸೈನಲ್ಲೂ ಇರಲಿಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ನಾನೇ ಪೂಜೆ ಮಾಡೋದು. ಅಮ್ಮ ಸಂಜೆ ಮೇಲೆ ಮಾಡ್ತಾರೆ. ಅವರು ಹಸುಗಳಿಗೆಲ್ಲ ಹುಲ್ಲೆಲ್ಲ ತರಬೇಕು, ಹಾಗಾಗಿ ಅವರು ಬೇಗ ಏನು ಮಾಡಲ್ಲ. ಪ್ರತಿ ವರ್ಷ ನಾನೇ ಮಾಡ್ತೀನಿ, ಅವ್ರು ಸಂಜೆ ಮೇಲೆ ಮಾಡ್ತಾರೆ. ಹಾಗೆ ಹಾಲೆಲ್ಲ ಕರ್ಕೊಂಬಂದಿರೋ ಅದನ್ನೇ ನೈವೇದ್ಯ ಮಾಡಿ ಪೂಜೆ ಮಾಡಿದ್ದೀನಿ. ಈಗ ಸ್ವಲ್ಪ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಕೂತಿದ್ದು ಬೇಡ್ಕೊಂಡು ಪೂಜೆ ಮುಗಿಸಿ ಹಾಗೆ ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ, ಅದನ್ನು ಕೂಡ ನೈವೇದ್ಯ ಮಾಡ್ತಾಯಿದ್ದೀನಿ. ಎಲ್ಲ ಮುಗಿಸೋಷ್ಟಕ್ಕೆ ಆಲ್ಮೋಸ್ಟ್ ಒಂದು 6:30 ಅಷ್ಟಕ್ಕೆ ಪೂಜೆ ಎಲ್ಲ ಮುಗಿಸಿತ್ತು. ಹಾಗೆ ಅಡುಗೆನೂ ಕೂಡ ಹಾಗೆ ರೆಡಿ ಮಾಡೋಣ ಅಂದ್ಬಿಟ್ಟು, ಒಬ್ಬಟ್ಟು ಮಾಡೋದಕ್ಕೆ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಒಬ್ಬಟ್ಟೆಲ್ಲ ಬೇಳೆ ಎಲ್ಲ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ರೆಡಿ ಮಾಡಿಬಿಟ್ಟು ಅರ್ಜೆಂಟು ಯಾವುದೋ ಫಂಕ್ಷನ್ ಇದೆ ಹೋಗಲೇಬೇಕು ಅಂತ ಹಿಂಸೆ ಮಾಡಿದ್ರು. ಒಂದು ಶಾಪ್ ಓಪನ್ ಇತ್ತು, ಫೋಟೋ ಶಾಪ್, ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಬರಲ್ಲ ಅಂತ ಹೇಳಿದೆ, ಆಗಿದ್ರು ಬಾ ಅಂತ ಹಿಂಸೆ ಮಾಡಿದ್ರು. ಅಷ್ಟೊತ್ತಿಗೆ ಸಾಂಬಾರು ಹಾಗೆ ಬೇಳೆ ಎಲ್ಲ ಬೇಯಿಸ್ಕೊಂಡು ರುಬ್ಬಿಟ್ಬಿಟ್ಟು ಹೋಗೋಣ, ಬಂದು ಬೇಕಾದರೆ ರೈಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರು ಹಾಗೆ ಎಲ್ಲ ರೆಡಿಯಾಗಿತ್ತು. ಒಬ್ಬಟ್ಟಿಗೆಲ್ಲ ಒಂದು ಒಬ್ಬಟ್ಟು ಬೇಯಿಸ್ಬೇಕಾಗಿತ್ತು. ಅಷ್ಟೊತ್ತಿಗೆ ಟೈಮ್ ಆಗಿದೆ, ರೆಡಿಯಾಗಿ ಹೋಗಿದ್ದು ಬಂದುಬಿಡೋಣ ಅಂತ ಅಂದರು. ಹಾಗೆ ರೆಡಿಯಾಗಿ ಇದ್ದೀನಿ, ಸಿಂಪಲ್ಲಾಗಿಯೇ. ಹಾಗೆ ರೆಡಿಯಾಗಿ ನಾನು ನಮ್ಮ ಮನೆಯಲ್ಲಿಬ್ಬರು ಕೂಡ ಅದರಲ್ಲಿ ಹೋಗ್ತಾಯಿದ್ದೀವಿ. ನೋಡಿ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಮಾಡಿದ್ರು, ಅವರು ಕೂಡ ಚೆನ್ನಾಗಿ ಮಾಡಿದರು. ಅವರು ಕೂಡ ತುಂಬಾ ಪೂಜೆ ಮಾಡಿದರು ಚೆನ್ನಾಗಿ. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತಿದ್ದು ಹೊರಟಿದ್ದೀವಿ. ಹೀಗಾಗಿ ಬರ್ತಾ ಅಮ್ಮನೂ ಫೋನ್ ಮಾಡಿದರು, ಬಾ ಹೋಗಿವಂತೆ ಹಿಂಗೇನೆ ಅಂತ. ಸ್ವಲ್ಪ ಹತ್ರನೇ ರಾಮನಗರದಿಂದ ಅಂಗಾಸೆ ಬರ್ಬೋದು. ಹಾಗೆ ಅಲ್ಲೂ ಕೂಡ ಹೋಗಿ ಸ್ವಲ್ಪ ಅವರು ಕೂಡ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಅಲ್ಲೂ ಕೂಡ ಹೋಗಿ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತಿದ್ದು ಹೊರಟು ಬಂದ. ಅಷ್ಟೊತ್ತು ನಮ್ಮ ಅಣ್ಣ ಅದಕ್ಕೇನು ಬಂದಿದ್ದರು. ಆಲ್ಮೋಸ್ಟ್ ಸಂಜೆನೇ ಆಗಿತ್ತೆಲ್ಲ ರೆಡಿ ಮಾಡಿಟ್ಟಿದ್ದೆ ಅಡುಗೆಗೆ. ಹಾಗೆ ಅದನ್ನೆಲ್ಲ ಏನು ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಹಾಗೆ ಈಗ ನಮ್ಮ ಅದಕ್ಕೆ ಸ್ವಲ್ಪ ನಾಚ್ಕೊತಾರೆ, ಹಾಗಾಗಿ ಅವ್ರು ವೀಡಿಯೋ ಏನು ಮಾಡೋದಕ್ಕೆ ಹೋಗಿರಲಿಲ್ಲ. ಹಾಗೆ ರೆಡಿಯಾಗಿ ಸಂಜೆನೂ ಕುಂಕುಮ ಕೊಡಬೇಕು ಅಂದ್ಬಿಟ್ಟು ಹಾಗೆ ಮತ್ತೆ ಸಂಜೆ ರೆಡಿಯಾಗಿ ಹಾಗೆ ಹೂವು ಎಲ್ಲ ಹಾಕಿ ಸ್ವಲ್ಪ ಮುಂದೆಗಡೆ ರಂಗೋಲಿ ಎಲ್ಲ ಬಿಟ್ಟು ಡೆಕೋರೇಷನ್ ಕೂಡ ಮಾಡಿ ರೆಡಿ ಮಾಡಿಟ್ಟಿದೆ. ಅದನ್ನೆಲ್ಲ ಏನು ವೀಡಿಯೋ ಮಾಡೋದಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಈಗ ಮತ್ತೆ ಹೂವು ಎಲ್ಲ ಇಟ್ಟು ಜೋಡಿಸಿ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಈಗ ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕಮೆಂಟ್ ಮಾಡಿ. ಬೆಳಗ್ಗೆನೇ ಹಾಕೋದು ಸ್ವಲ್ಪ ಒಣಗೋದಂಗೆ ಆಗುತ್ತೆ ಅಂದ್ಬಿಟ್ಟು ಇನ್ನು ಸ್ವಲ್ಪ ಹಾಗೆ ಇಟ್ಟಿದ್ದು, ಅದನ್ನು ಕೂಡ ಹಾಕಿ ಮತ್ತು ದೀಪಕ್ಕೆ ಎಣ್ಣೆ ಎಲ್ಲ ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಒಬ್ಬಟ್ಟು ಅದೆಲ್ಲ ರೆಡಿ ಮಾಡಿಟ್ಟಿದ್ದೆ ಬೇಯಿಸಿ. ಅಲ್ಲಿಂದ ಊರಿಂದ ಬಂದು ನಾವು ಅದಕ್ಕೇನೂ ಕೂಡ ಹೆಲ್ಪ್ ಮಾಡಿದ್ರು ಮಾಡೋದಕ್ಕೆ. ಹಾಗೆ ನಾನು ಕೂಡ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನೀವು ಕೂಡ ಸಂಜೆನೂ ಪೂಜೆ ಮಾಡಿ ಕುಂಕುಮಕ್ಕೆ ಕರಿಬೇಕಾಗಿತ್ತು, ಹಾಗಾಗಿ ಅಮ್ಮ ಎಲ್ಲ ಕರಿಯೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ಹಾಗೆ ನಾನೆಲ್ಲ ಮನೇಲೆಲ್ಲ ಸ್ವಲ್ಪ ಹೆಸರು ಬೇಳೆ ಎಲ್ಲ ರೆಡಿ ಮಾಡ್ಕೊಂಡಿಟ್ಟಿದ್ದು. ಮತ್ತು ಈಗ ಒಂದು ಸಲ ಪೂಜೆ ಮಾಡ್ತಾಯಿದ್ದೀನಿ.
ಸಂಜೆನೂ ಕೂಡ ಪೂಜೆ ಮಾಡಿ ಆಮೇಲೆ ಎಲ್ಲರನ್ನೂ ಕರೆಯೋಣ ಅಂದ್ಬಿಟ್ಟು ಕುಂಕುಮಕ್ಕೆ ಪೂಜೆ ಮಾಡ್ತಾಯಿದ್ದೀವಿ. ಅವತ್ತಿನ ಕೂಡ ಕುಂಕುಮ ಕೊಡೋದಕ್ಕೆ ಎಲ್ಲನೂ ರೆಡಿ ಮಾಡಿಟ್ಟಿದ್ರು. ಎಲೆ ಅಡಿಕೆ ಎಲ್ಲ ಸ್ವಲ್ಪ ಬೇಗನೆ ಆಯಿತು ಕೆಲಸ ಎಲ್ಲ. ದೇವ್ರ ಮನೆ ಈಚೆ ಎಲ್ಲ ಪೂಜೆ ಮಾಡಿ ನಮ್ಮ ಅಣ್ಣನ ಮಗಳು ಕೂಡ ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇದ್ಲು. ಹಾಗೇನು ಎಲ್ಲ ಮಾಡಿರೋ ಅಡುಗೆ ಎಲ್ಲ ನೈವೇದ್ಯ ಮಾಡ್ತಾಯಿದ್ದೀನಿ ಇವಾಗ. ಹಾಗೆ ನಮ್ಮ ಅತ್ತೆನೂ ಕೂಡ ಪೂಜೆ ಮಾಡ್ತಾಯಿದ್ರು. ಸ್ವಲ್ಪ ನಾಚ್ಕೋತರ ಆಗಿದ್ರು, ವಿಡಿಯೋ ಮಾಡಿದೆ ಸ್ವಲ್ಪ. ಬಟ್ ಬೇರೆ ಎಷ್ಟೊಂದು ಜನ ಎಲ್ಲ ಬಂದಾಗ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿದೆ, ಅದು ಬಟ್ ರೆಕಾರ್ಡೇ ಆಗಿರಲಿಲ್ಲ. ಇದು ಲಾಸ್ಟಲ್ಲಿ ಒಬ್ಬರು ಬಂದರು, ಅವ್ರದ್ದೊಂದು ಚೂರು ವಿಡಿಯೋ ಆಗಿದೆ ಅಷ್ಟೇ, ಮಿಸ್ ಆಗಿದೆ ಅದು ಕ್ಲಿಪ್ಪು, ರೆಕಾರ್ಡೇ ಆಗಿರಲಿಲ್ಲ. ಆನ್ ಮಾಡಿದ್ದೆ ಬಟ್ ಅದು ಸ್ಟಾಪ್ ಆಗಿದೆ. ಯಾರೆಲ್ಲ ಹೋದ್ಮೇಲೆ ಇವರು ಎಲ್ಲ ಮನೇಲಿ ಎಲ್ಲರೂ ಕೂಡ ಊಟ ಮಾಡಿ, ಸ್ವಲ್ಪ ಜನ ಊಟಕ್ಕೆ ಹೇಳಿದ್ದೆ, ಅವರು ಕೂಡ ಬಂದಿದ್ದರು. ಎಲ್ಲ ಊಟ ಮಾಡಿಕೊಂಡು ಹೊರಟ್ರು ಅವರೂ ಕೂಡ. ಹಾಗೆ ಲಾಸ್ಟಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಈ ರೀತಿ ಮಾಡಿದ್ದೇನೆ ನಾನು ಕೂಡ. ಎಲ್ಲರೂ ಊಟ ಮಾಡಿ ನಾನು ಕೂಡ ಊಟ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರತ್ನೀರು ಮಾಡೋಣ ಅಂದ್ಬಿಟ್ಟು ರತ್ನೀರು ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.